ನಮಸ್ಕಾರ ಸ್ನೇಹಿತರೆ, ವಿ ಬಿ ಕಾಮರ್ಸ್ ಕ್ಲಾಸಸ್ಗೆ ತಮ್ಮೆಲ್ಲರಿಗೂ ಪ್ರೀತಿಪೂರ್ವಕವಾದಂತಹ ಸ್ವಾಗತವನ್ನು ಬಯಸ್ತಾ ಇವತ್ತು ನಾವು ಬಿ ಕಾಮ್ ಸಿಕ್ಸ್ತ್ ಸೆಮಿಸ್ಟರ್ಗೆ ಸಂಬಂಧಪಟ್ಟಂತೆ ಅಸೆಸ್ಮೆಂಟ್ ಆಫ್ ಫರ್ಮ್ಸ್ ಆ್ಯಂಡ್ ಐ ಟಿ ಆರ್ ಫೈಲಿಂಗ್ ಅನ್ನುವಂತಹ ಸಬ್ಜೆಕ್ಟಲ್ಲಿ ಡೆಪ್ರಿಸಿಯೇಷನ್ ಅನ್ನುವಂಥ ಒಂದು ಚಾಪ್ಟರನ್ನು ಇಟ್ಕೊಂಡು ವಿಡಿಯೋವನ್ನು ಮಾಡ್ತಾ ಇದ್ದು, ಇದರಲ್ಲಿ ಆ್ಯನ್ಯುವಲ್ ಎಕ್ಸಾಮ್ 2025 ನಡೆಯುತ್ತಿರುವಂತಹ ಬಿ ಕಾಮ್ ಸಿಕ್ಸ್ತ್ ಸೆಮಿಸ್ಟರ್ನ ಐ ಟಿ ಆರ್ ಸಬ್ಜೆಕ್ಟ್ ಆ್ಯನ್ಯುವಲ್ ಎಕ್ಸಾಮ್ಸ್ಗೆ ಹೆಲ್ಪ್ ಆಗುವಂಥ ಒಂದು ಕಾನ್ಸೆಪ್ಟನ್ನು ಹೇಳುವಂಥ ಪ್ರಯತ್ನವನ್ನು ನಾನು ಮಾಡ್ತಾ ಇದ್ದೀನಿ. ಮೊದಲಿಗೆ ಡೆಪ್ರಿಸಿಯೇಷನ್ ಮೀನಿಂಗು, ಮೆಥಡ್ಸನ್ನು ಹೇಳ್ತೇನೆ. ಅದರ ಜೊತೆಗೆ ಡೆಪ್ರಿಸಿಯೇಷನನ್ನು ಕ್ಯಾಲ್ಕುಲೇಷನ್ ಮಾಡಲಿಕ್ಕೆ ಒಂದು ಫಾರ್ಮ್ಯಾಟ್ ಅದ, ಆ ಫಾರ್ಮ್ಯಾಟಿನ ಒಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸನ್ನು ನಾನು ಇವತ್ತಿನ ದಿವಸ ನಿಮಗೆ ಟೀಚ್ ಮಾಡ್ತೀನಿ. ಇದಾದ ನಂತರ ನೆಕ್ಸ್ಟ್ ವಿಡಿಯೋದಲ್ಲಿ ಡೆಪ್ರಿಸಿಯೇಷನ್ ಯಾವ ರೀತಿಯಾಗಿ ಕ್ಯಾಲ್ಕುಲೇಷನ್ ಮಾಡಬೇಕು, ಬ್ಲಾಕ್ ಆಫ್ ಅಸೆಟ್ ಕೊಟ್ಟಾಗ ಯಾವ ರೀತಿ ಆ ಒಂದು ಪ್ರಾಬ್ಲಮನ್ನು ಸಾಲ್ವ್ ಮಾಡಬೇಕು ಅನ್ನೋದನ್ನು ನೆಕ್ಸ್ಟ್ ವಿಡಿಯೋದೊಳಗಡೆ ಹೇಳ್ತೀನಿ. ಆ ಒಂದು ವಿಡಿಯೋದೊಳಗಡೆ 2024 ಕ್ವಶನ್ ಪೇಪರ್ ಒಳಗಿರುವಂತಹ 10 ಮಾರ್ಕ್ಸ್ ಕ್ವಶನನ್ನು ಸಾಲ್ವ್ ಮಾಡುವಂಥ ಒಂದು ಪ್ರಯತ್ನವನ್ನು ಮಾಡ್ತೀನಿ. ಅದಕ್ಕಿಂತ ಪೂರ್ವದಲ್ಲಿ ಫಸ್ಟ್ ವಿ ಹ್ಯಾವ್ ಟು ನೋ ಅಬೌಟ್ ದಿ ಡೆಪ್ರಿಸಿಯೇಷನ್ ಮೀನಿಂಗ್ ಆಫ್ ಡೆಪ್ರಿಸಿಯೇಷನ್. ಸಾಮಾನ್ಯವಾಗಿ ನಾವು ಯಾವುದೇ ಒಂದು ಬಿಸ್ನೆಸ್ ಅನ್ನು ಸ್ಟಾರ್ಟ್ ಮಾಡಬೇಕಾದ್ರೆ ಅಥವಾ ಬಿಸ್ನೆಸ್ ಆಗಿರ್ಬೋದು, ಪರ್ಸನಲ್ ಲೈಫ್ ಒಳಗಡೆ ಇರ್ಬೋದು, ಯಾವುದಾದ್ರೂ ಒಂದು ಅಸೆಟ್ ಅನ್ನ ಪರ್ಚೇಸ್ ಮಾಡಿದ್ರೆ ಆ ಅಸೆಟ್ ಅನ್ನ ರಿಟರ್ನ್ ನಾವು ಸೇಲ್ ಮಾಡಲಿಕ್ಕೆ ಹೋದ್ರೆ, ಒಂದು ಅಸೆಟ್ ಅನ್ನ ಪರ್ಚೇಸ್ ಮಾಡ್ತೀವಿ, ಪರ್ಚೇಸ್ ಮಾಡಿದಂತಹ ಅಸೆಟ್ ಅನ್ನ ಸಮ್ ಡೇಸ್ ಅಥವಾ ಸಮ್ ಇಯರ್ಸ್ ಬಿಟ್ಟು ನಾವು ಸೇಲ್ ಮಾಡ್ಲಿಕ್ಕೆ ಹೋಗ್ತೀವಿ. ಸೇಲ್ ಮಾಡುವಂತ ಟೈಮಲ್ಲಿ ನಾವು ಯಾವ ರೇಟಿಗೆ, ಅಂದ್ರೆ ಯಾವ ಒಂದು ಪ್ರೈಸ್ಗೆ ನಾವು ಅಸೆಟ್ಸ್ ಅನ್ನ ಪರ್ಚೇಸ್ ಮಾಡ್ಕೊಂಡು ಬಂದಿರ್ತೀವಿ ಅದೇ ರೇಟಿಗೆ ಅದು ಸೇಲ್ ಆಗಲ್ಲ. ವೆದರ್ ಇಟ್ ಈಸ್ ಅ ಡಿಕ್ರೀಸ್ ಆರ್ ಇನ್ಕ್ರೀಸ್. ಯಾವುದೇ ಒಂದು ಅಸೆಟ್ ಅನ್ನ ನಾವು ಪರ್ಚೇಸ್ ಮಾಡಿದ್ದನ್ನ ಸೇಲ್ ಮಾಡ್ಲಿಕ್ಕೆ ಹೋದ್ರೆ ಒಂದು ಆ ಅಸೆಟ್ಟಿನ ವ್ಯಾಲ್ಯೂ ಕಡಿಮೆ ಆಗ್ತದೆ ಅಥವಾ ಆ ಅಸೆಟ್ಟಿನ ವ್ಯಾಲ್ಯೂ ಹೆಚ್ಚಿಗೆ ಆಗ್ತದ. ಅದು ಡಿಪೆಂಡ್ಸ್ ಆನ್ ದ ಅಸೆಟ್ ಬರ್ತದ. ಸೊ ಸಾಮಾನ್ಯವಾಗಿ ನಾವು ಅಸೆಟ್ಸ್ ಅಂತ ಬಂದಾಗ, ಅಸೆಟ್ಸ್ ಅಂತ ಅಂದ್ರೆ ಇಲ್ಲಿ ನಾವು ಸ್ಟೇಟ್ಮೆಂಟ್ ಆಫ್ ಅಸೆಟ್ಸ್ ಅಂಡ್ ಲಯಬಿಲಿಟೀಸ್ ಅಂದ್ರೆ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಬರುವಂತಹ ಅಸೆಟ್ಸ್, ಅದರಲ್ಲೂ ಟ್ಯಾಂಜಿಬಲ್ ಫಿಕ್ಸ್ಡ್ ಅಸೆಟ್ ಅಂತ ಹೇಳಿ ಬರ್ತದ. ಟ್ಯಾಂಜಿಬಲ್ ಫಿಕ್ಸ್ಡ್ ಅಸೆಟ್ಸ್ ಅಂತ ಹೇಳಿ ಬರ್ತದ. ಅದರ ಪ್ರಕಾರವಾಗಿ ನಾವು ನೋಡ್ತಾ ಹೋದ್ರೆ ಮಷಿನರೀಸ್ ಇರ್ಬೋದು, ಫರ್ನಿಚರ್ಸ್ ಇರ್ಬೋದು, ರೆಸಿಡೆನ್ಷಿಯಲ್ ಹೌಸ್ ಇರ್ಬೋದು, ಗೋಲ್ಡ್ ಇರ್ಬೋದು, ಜೊತೆಗೇನೆ ಬಿಲ್ಡಿಂಗ್ ಆಗಿರ್ಬೋದು, ಲ್ಯಾಂಡ್ ಆಗಿರ್ಬೋದು, ಏನು ನೆಕ್ಸ್ಟ್ ಮೋಟಾರ್ ವೆಹಿಕಲ್ಸ್ ಆಗಿರ್ಬೋದು, ಪ್ರಿಮೈಸಸ್ ಆಗಿರ್ಬೋದು, ಇದನ್ನ ನಾವು ಅಸೆಟ್ಸ್ ಅಂತ ಕರಿತೀವಿ. ಒಂದ್ಸಾರಿ ನಾವು ಅದನ್ನ ಪರ್ಚೇಸ್ ಮಾಡಿದ್ವಿ ಅಂತಂದ್ಮೇಲೆ ನೆಕ್ಸ್ಟ್ ಅದನ್ನ ನಾವು ಸೇಲ್ ಮಾಡ್ಲಿಕ್ಕೆ ಹೋದಾಗ ಆ ಒಂದು ಅಸೆಟ್ಟಿನ ವ್ಯಾಲ್ಯೂ ಕಡಿಮೆ ಆಗ್ಬೋದು ಅಥವಾ ಹೆಚ್ಚಿಗೆ ಆಗ್ಬೋದು. ಸಾಮಾನ್ಯವಾಗಿ ನಾವು ಅಸೆಟ್ಸ್ ಅಂತ ಬಂದಾಗ ಸ್ಪೆಷಲಿ ಲ್ಯಾಂಡ್ ಅಂಡ್ ಬಿಲ್ಡಿಂಗ್ ನ ವ್ಯಾಲ್ಯೂ ಸಾಮಾನ್ಯವಾಗಿ ನಾವು ನೋಡ್ತಾ ಹೋದ್ರೆ ಇನ್ಕ್ರೀಸ್ ಆಗ್ತಾ ಹೋಗ್ತದೆ. ಅಂದ್ರೆ ಇವತ್ತು ನಾವು ಯಾವ್ದಾದ್ರು ಒಂದು ಲ್ಯಾಂಡ್ ಅನ್ನ ಅಥವಾ ಬಿಲ್ಡಿಂಗ್ ಅನ್ನ ಪರ್ಚೇಸ್ ಮಾಡಿದ್ರೆ ಅದನ್ನ ನಾವು ನೆಕ್ಸ್ಟ್ 1 ವರ್ಷನೋ ಅಥವಾ 2 ವರ್ಷನೋ ಅಥವಾ 10 ವರ್ಷನೋ ನಾವು ಬಿಟ್ಟು ಸೇಲ್ ಮಾಡ್ಲಿಕ್ಕೆ ಹೋದ್ರೆ, ಸಮ್ ಕೇಸಸ್ ಬಿಲ್ಡಿಂಗ್ ಅಂತ ಬಂದಾಗ ಅಥವಾ ಲ್ಯಾಂಡ್ ಅಂತ ಬಂದ್ರೆ ಸಾಮಾನ್ಯವಾಗಿ ಆ ಒಂದು ಅಸೆಟ್ಟಿನ ವ್ಯಾಲ್ಯೂ ಹೆಚ್ಚಿಗೆ ಆಗ್ತಾ ಹೋಗ್ತದ. ಆದರೆ ಅದನ್ನೇ ನಾವು ಮಷಿನರೀಸ್ ಆಗಿರ್ಬೋದು, ಫರ್ನಿಚರ್ಸ್, ಮೋಟಾರ್ ವೆಹಿಕಲ್ಸ್, ಈ ಒಂದು ಅಸೆಟ್ ಅನ್ನ ನಾವು ಪರ್ಚೇಸ್ ಮಾಡಿದಾಗ ಅದನ್ನ ಅಗೇನ್ ನಾವು ಸೇಲ್ ಮಾಡ್ಲಿಕ್ಕೆ ಹೋದ್ರೆ ಆ ಒಂದು ಅಸೆಟ್ಟಿನ ವ್ಯಾಲ್ಯೂ ಕಡಿಮೆ ಆಗ್ತಾ ಹೋಗ್ತದ. ಫಾರ್ ಎಕ್ಸಾಂಪಲ್, ನಾವು ಯಾವ್ದಾದ್ರು ಒಂದು ಬೈಕ್ ಅನ್ನ ಪರ್ಚೇಸ್ ಮಾಡಿರ್ತೀವಿ ಅಥವಾ ಕಾರನ್ನ ಪರ್ಚೇಸ್ ಮಾಡ್ತೀವಿ ಅಥವಾ ಯಾವುದೋ ಒಂದು ಮಷಿನರೀಸ್ ಅನ್ನ ಪರ್ಚೇಸ್ ಮಾಡ್ತೀವಿ. ಇವತ್ತು ನಾವೇನಾದ್ರೂ ಆ ವಸ್ತುವನ್ನ ಪರ್ಚೇಸ್ ಮಾಡಿ ನೆಕ್ಸ್ಟ್ ನಮ್ಗೆ ಅದು ಬೇಜಾರು ಅನ್ನಿಸ್ತು ಅಥವಾ ಅದನ್ನ ನಾವು ಮಾರಾಟ ಮಾಡ್ಬೇಕು ಅಂತ ಹೋದಾಗ ಮಾರ್ಕೆಟ್ ಅಲ್ಲಿ ಆ ಒಂದು ವಸ್ತುವಿನ ವ್ಯಾಲ್ಯೂ ಕಡಿಮೆ ಆಗ್ತಾ ಹೋಗ್ತದೆ. ಸೊ ಈ ಒಂದು ಪ್ರೊಸೀಜರ್ಗೆ ನಾವು ಅಕೌಂಟಿಂಗ್ ಟರ್ಮ್ಸ್ ಅಲ್ಲಿ ಡೆಪ್ರಿಸಿಯೇಷನ್ ಅಂಡ್ ಅಪ್ರಿಸಿಯೇಷನ್ ಅಂತ ಕರಿತೀವಿ. ಸೊ ಹಿಯರ್ ವಿ ಆರ್ ಸ್ಟಡಿಂಗ್ ದ ಡೆಪ್ರಿಸಿಯೇಷನ್ ಪ್ರೊಸೆಸ್. ಅಂದ್ರೆ ಇಲ್ಲಿ ಡೆಪ್ರಿಸಿಯೇಷನ್ ಅಂತಂದ್ರೆ ಅರ್ಥ ಡಿಕ್ರೀಸ್ ಇನ್ ದ ವ್ಯಾಲ್ಯೂ ಆಫ್ ಅಸೆಟ್. is called as depreciation. As per the
Income Tax Act 1961 under section 32 wise, depreciation is a process of diminution of the assets. Diminution of the assets. That means decrease in the value of asset is called as depreciation. ಅಂದ್ರೆ ಸಪೋಸ್ ಇವತ್ತು ನಾವೇನಾದ್ರೂ 1,00,000 ರೂಪಾಯಿಗೆ ಒಂದು ಮಷಿನರೀಸ್ ಅನ್ನ ಪರ್ಚೇಸ್ ಮಾಡ್ಕೊಂಡ್ ಬಂದಿರ್ತೀವಿ, ಅದನ್ನ ನೆಕ್ಸ್ಟ್ ನಾವು ಒಂದು 2 ವರ್ಷ ಬಿಟ್ಟು ಸೇಲ್ ಮಾಡ್ಲಿಕ್ಕೆ ಹೋದಾಗ ಅದು ನಮ್ಗೆ 80,000ಕ್ಕೆ ಹೋಗ್ತದ. ಹಾಗಿದ್ರೆ ಇಲ್ಲಿ -20,000 ರೂಪೀಸ್ ನಮಗೆ ಕಡಿಮೆ ಆಯ್ತು. ಈ ಕಡಿಮೆ ಆದಂತಹ ವ್ಯಾಲ್ಯೂವನ್ನ ಅಂದ್ರೆ ಡಿಕ್ರೀಸ್ ಆದಂತಹ ಅಮೌಂಟ್ ಅನ್ನ ಡೆಪ್ರಿಸಿಯೇಷನ್ ಅಂತ ಕರಿತೀವಿ. ಇದನ್ನ ಅಸೆಟ್ ಅಂತ ಬಂದಾಗ ಕನ್ಸಲ್ಟೆಂಟ್ ಅಸೆಟ್ ಅಲ್ಲಿ ಮೈನಸ್ ಮಾಡ್ತೀವಿ. ಅದೇ ರೀತಿ ಸ್ಟೇಟ್ಮೆಂಟ್ ಅಲ್ಲಿ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಂತ ಬಂದಿರ್ತದ, ಅದರಲ್ಲಿ ಡೆಬಿಟ್ ಸೈಡ್ ಎಕ್ಸ್ಪೆನ್ಸಸ್ ಅಲ್ಲಿ ತೋರಿಸ್ತೀವಿ. ಇದನ್ನ ನಾವು ಡಿಸ್ಅಲೋವೇಬಲ್ ಎಕ್ಸ್ಪೆನ್ಸಸ್ ಅಂತ ಕರಿತೀವಿ. ಸೊ ಇಲ್ಲಿ ಈ ಒಂದು ಡೆಪ್ರಿಸಿಯೇಷನ್ ಅನ್ನ ಕ್ಯಾಲ್ಕುಲೇಷನ್ ಮಾಡಲಿಕ್ಕೆ ವಿ ಹ್ಯಾವ್ ತ್ರೀ ಮೆಥಡ್ಸ್ ಅಲ್ಲಿ ನಾವು ಡೆಪ್ರಿಸಿಯೇಷನ್ ಅನ್ನ ಕ್ಯಾಲ್ಕುಲೇಷನ್ ಮಾಡ್ತೀವಿ. ಆಲ್ರೆಡಿ ನೋನ್ ದಟ್ PUC ಒಳಗಡೆ ಕಲ್ತಿರಬಹುದು ಸ್ಟ್ರೇಟ್ ಲೈನ್ ಮೆಥಡ್ ಅಂತ ಹೇಳಿ. ಸ್ಟ್ರೇಟ್ ಲೈನ್ ಮೆಥಡ್ ಆಫ್ ಡೆಪ್ರಿಸಿಯೇಷನ್ ಫಸ್ಟ್ ಒನ್, ಸೆಕೆಂಡ್ ಒನ್ ರಿಟರ್ನ್ ಡೌನ್ ವ್ಯಾಲ್ಯೂ ಮೆಥಡ್, ಥರ್ಡ್ ಒನ್ ಆನ್ಯುಟಿ ಮೆಥಡ್. ಅಂದ್ರೆ 3 ಮೆಥಡ್ ಅಲ್ಲಿ ನಾವು ಡೆಪ್ರಿಸಿಯೇಷನ್ ಅನ್ನ ಕ್ಯಾಲ್ಕುಲೇಷನ್ ಮಾಡ್ತೀವಿ. ಒಂದು ಸ್ಟ್ರೇಟ್ ಲೈನ್ ಮೆಥಡ್. ಏನಪ್ಪಾ ಸ್ಟ್ರೇಟ್ ಲೈನ್ ಮೆಥಡ್ ಅಂತಂದ್ರೆ ಕಾಸ್ಟ್ ಆಫ್ ಅಸೆಟ್ ಮೇಲೆ ನಾವು ಡೆಪ್ರಿಸಿಯೇಷನ್ ಪರ್ಸೆಂಟೇಜ್ ಅನ್ನ ಕ್ಯಾಲ್ಕುಲೇಷನ್ ಮಾಡ್ತಾ ಹೋಗ್ತೀವಿ. ಅಂದ್ರೆ ಯಾವುದೇ ಅಸೆಟ್ ಅನ್ನ ಪರ್ಚೇಸ್ ಮಾಡಿದಾಗ ಅದರ ಕಾಸ್ಟ್ ಎಷ್ಟಿತ್ತು ಆ ಕಾಸ್ಟ್ ಮೇಲೆ ನಾವು ಪರ್ಸೆಂಟೇಜ್ ಕ್ಯಾಲ್ಕುಲೇಷನ್ ಮಾಡ್ತಾ ಹೋಗ್ತೀವಿ. ಇದನ್ನ ಸ್ಟ್ರೇಟ್ ಲೈನ್ ಮೆಥಡ್ ಅಂತ ಕರಿತೀವಿ. ಇನ್ನು ನೆಕ್ಸ್ಟ್ ರಿಟರ್ನ್ ಡೌನ್ ವ್ಯಾಲ್ಯೂ ಮೆಥಡ್. ಸೊ ರಿಟರ್ನ್ ಡೌನ್ ವ್ಯಾಲ್ಯೂ ಮೆಥಡ್ ಅಂತಂದ್ರೆ ಕಾಸ್ಟ್ ಆಫ್ ಅಸೆಟ್ ಅಲ್ಲಿ ಅದರ ಡೆಪ್ರಿಸಿಯೇಷನ್ ವ್ಯಾಲ್ಯೂ ಅನ್ನ ತೆಗೆದು ಅದಾದ್ಮೇಲೆ ಏನು ಉಳಿತದ ಅಮೌಂಟ್, ಆ ಅಮೌಂಟ್ ಮೇಲೆ ಕ್ಯಾಲ್ಕುಲೇಷನ್ ಮಾಡ್ತಾ ಹೋಗ್ತೀವಿ. ಅದನ್ನ ನಾವು ರಿಟರ್ನ್ ಡೌನ್ ವ್ಯಾಲ್ಯೂ ಮೆಥಡ್ ಅಂತ ಕರಿತೀವಿ. ಇನ್ನು ಆನ್ಯುಟಿ ಮೆಥಡ್, ಒಂದು ಫಿಕ್ಸ್ಡ್ ಆನ್ಯುಟಿ ವ್ಯಾಲ್ಯೂ ಅನ್ನ ಕೊಟ್ಟಿರ್ತಾರ, ಆ ಆನ್ಯುಟಿ ವ್ಯಾಲ್ಯೂಗೆ ನಾವು ಡೆಪ್ರಿಸಿಯೇಷನ್ ಪರ್ಸೆಂಟೇಜ್ ಅನ್ನ ಕ್ಯಾಲ್ಕುಲೇಷನ್ ಮಾಡ್ತಾ ಹೋಗ್ತೀವಿ. ಈ 3 ಮೆಥಡ್ ಅನ್ನ ನಾವು PUC ಒಳಗಡೆ ಕಲ್ತಿದೀವಿ. ಆದ್ರೆ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಫೈಲಿಂಗ್ ಅಲ್ಲಿ ಅಂದ್ರೆ ಅಸೆಸ್ಮೆಂಟ್ ಆಫ್ ಫರ್ಮ್ ಅಂಡ್ ಇಂಡಿವಿಜುವಲ್ ಆರ್ ಎಲ್ಸ್ ರಿಟರ್ನ್ ಫೈಲಿಂಗ್ ಆಫ್ ITR ದಲ್ಲಿ ನಾವು ರಿಟರ್ನ್ ಡೌನ್ ವ್ಯಾಲ್ಯೂ ಮೆಥಡ್ ಅನ್ನ ಇಟ್ಕೊಂಡು ಇಡೀ ಸಬ್ಜೆಕ್ಟ್ ಅಲ್ಲಿ ಡೆಪ್ರಿಸಿಯೇಷನ್ ಕ್ಯಾಲ್ಕುಲೇಷನ್ ಮಾಡೋದನ್ನ ನಾವು ಕಲಿತೀವಿ. ಹಾಗಿದ್ರೆ ರಿಟರ್ನ್ ಡೌನ್ ವ್ಯಾಲ್ಯೂ ಮೆಥಡ್ ಒಳಗಡೆ ಡೆಪ್ರಿಸಿಯೇಷನ್ ಅನ್ನ ಕ್ಯಾಲ್ಕುಲೇಷನ್ ಮಾಡ್ಲಿಕ್ಕೆ ನಮಗೊಂದು ಫಿಕ್ಸ್ಡ್ ಫಾರ್ಮ್ಯಾಟ್ ಅದ. ಏನಪ್ಪಾ ಫಿಕ್ಸ್ಡ್ ಫಾರ್ಮ್ಯಾಟ್ ಅದ ಅಂತಂದ್ರೆ ಡೆಪ್ರಿಸಿಯೇಷನ್ ಕ್ಯಾಲ್ಕುಲೇಷನ್ ಮಾಡುವಾಗ ಸಮ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಅನ್ನ ಫಾಲೋ ಅಪ್ ಮಾಡಬೇಕು. ಫಸ್ಟಿಗೆ ನಾವು ಅದ್ರ ಫಾರ್ಮ್ಯಾಟ್ ಅನ್ನ ತಿಳ್ಕೊಳ್ಳೋಣ. ಫಾರ್ಮ್ಯಾಟ್ ಅನ್ನ ತಿಳ್ಕೊಂಡು ಅದ್ರ ಜೊತೆಗೆ ಆ ರೂಲ್ಸ್ ಹೆಂಗ್ ಬರ್ತೈತಿ ಅನ್ನೋದ್ರ ಬಗ್ಗೆ ನಾವು ನೋಡ್ತಾ ಹೋಗೋಣ. ಹಾಗಿದ್ರೆ ಈ ಡೆಪ್ರಿಸಿಯೇಷನ್ ಅನ್ನ ಕ್ಯಾಲ್ಕುಲೇಷನ್ ಮಾಡ್ಲಿಕ್ಕೆ ನಿಮಗೆ ಆನ್ಯುವಲ್ ಎಕ್ಸಾಮ್ ಅಲ್ಲಿ 5 ಮಾರ್ಕ್ಸಿಗೆ ಒಂದು ಕ್ವಶನ್ ಮತ್ತೆ 10 ಮಾರ್ಕ್ಸಿಗೆ ಒಂದು ಕ್ವಶನ್ ಫಿಕ್ಸ್ಡ್ ಇರ್ತದ. ಆದ್ರೆ 10 ಮಾರ್ಕ್ಸ್ ಅಂತ ಬಂದಾಗ 2-3 ಬ್ಲಾಕ್ ಗಳನ್ನ ಕೊಟ್ಟು ಕ್ಯಾಲ್ಕುಲೇಷನ್ ಮಾಡ್ಲಿಕ್ಕೆ ಹೇಳ್ತಾರೆ. ಆದ್ರೆ 5 ಮಾರ್ಕ್ಸಿಗೆ ಒಂದೇ ಒಂದು ಬ್ಲಾಕ್ ಆಫ್ ಅಸೆಟ್ ಅನ್ನ ಹೇಳ್ತಾರ. ಹಾಗಿದ್ರೆ ಇಲ್ಲಿ ಫಾರ್ಮ್ಯಾಟ್ ಏನ್ ಬರ್ತದ, ಫಾರ್ಮ್ಯಾಟ್ ಅಂತ ಬಂದಾಗ ಫಾರ್ಮ್ಯಾಟ್ ಅಂತ ಹೇಳಿ ಬರ್ತದ. ಇಲ್ಲಿ ಫಾರ್ಮ್ಯಾಟ್ ಅಲ್ಲಿ 3 ಕಾಲಮ್ಸ್ ಅನ್ನ ನೋಡ್ತೀವಿ. ಫಸ್ಟಿಗೆ ಪರ್ಟಿಕ್ಯುಲರ್ಸ್, ರಿಟರ್ನ್ ಡೌನ್ ವ್ಯಾಲ್ಯೂ ಅಂಡ್ ಡೆಪ್ರಿಸಿಯೇಷನ್. ಡೆಪ್ರಿಸಿಯೇಷನ್ ಅಮೌಂಟ್ ಅನ್ನ ಸಪರೇಟ್ ಹಾಕ್ಬೇಕಾಗ್ತದೆ ನಾವು. ಹಾಗಿದ್ರೆ ಫಸ್ಟಿಗೆ ಏನ್ ತಗೋಬೇಕಿಲ್ಲಿ, ಫಸ್ಟ್ ಬ್ಲಾಕ್ ಆಫ್ ಅಸೆಟ್ ಎಷ್ಟಿರ್ತದೆ ಅದನ್ನ ನೋಡ್ಬೇಕು, ಒಂದೊಂದಾಗಿ ತಗೊಂತ ಹೋಗ್ಬೇಕು. ಫಸ್ಟಿಗೆ ನಾವು ರಿಟರ್ನ್ ಡೌನ್ ವ್ಯಾಲ್ಯೂ ಆನ್ 1/4 ಅಂದ್ರೆ ಅಕಾಡೆಮಿಕ್ ಇಯರ್ ಫೈನಾನ್ಸಿಯಲ್ ಸ್ಟಾರ್ಟಿಂಗ್ ಆಗುವಾಗ 1/4 ಆರ್ 1/1 ಏನಿರ್ತದ ಓಪನಿಂಗ್ ಬ್ಯಾಲೆನ್ಸ್ ಆಫ್ ರಿಟರ್ನ್ ಡೌನ್ ವ್ಯಾಲ್ಯೂ ಅನ್ನ ತಗೋಬೇಕು. ರಿಟರ್ನ್ ಡೌನ್ ವ್ಯಾಲ್ಯೂ ಅನ್ನ ನಾವು ಬರ್ಕೊಳ್ಬೇಕು. ಸೊ ಇದರಲ್ಲಿ ಇದಕ್ಕೆ ಆಡ್ ಎನಿ ಎಡಿಷನ್ಸ್. ಸಪೋಸ್ ಒಂದು ಅಸೆಟಿನ ವ್ಯಾಲ್ಯೂ ಅನ್ನು ನಾವು ರಿಟರ್ನ್ ಡೌನ್ ವ್ಯಾಲ್ಯೂ ಬರ್ಕೊಂಡಿರ್ತೀವಿ. ಸಪೋಸ್ ಆ ವರ್ಷ ಏನಾದ್ರೂ ಯಾವ್ದಾದ್ರು ಒಂದು ಹೊಸ ಅಸೆಟ್ ಅನ್ನ ಪರ್ಚೇಸ್ ಮಾಡಿದ್ರೆ ಆ ಪರ್ಚೇಸ್ ಮಾಡಿದಂತಹ ಅಮೌಂಟ್ ಅನ್ನ ಆಡ್ ಮಾಡಬೇಕು. ಆಡ್ ಮಾಡಿ ಬಂದಂತಹ ವ್ಯಾಲ್ಯೂ ಅಲ್ಲಿ ಲೆಸ್ ಸೋಲ್ಡ್ ಅಥವಾ ಸೇಲ್ಸ್ ಪ್ರೊಸೀಡ್ಸ್ ಅಂತೇಳಿ ತಗೋಬೇಕು. ಸೇಲ್ಸ್ ಪ್ರೊಸೀಡ್ಸ್ ಅಂದ್ರೆ
ಯಾವ್ದಾದ್ರು ಒಂದು ಅಸೆಟ್ ನಾವೇನ್ ಪರ್ಚೇಸ್ ಮಾಡ್ತೀವಿ, ಆ ಪರ್ಚೇಸ್ ಮಾಡಿದಂತ ಅಸೆಟ್ ಅನ್ನ ನಾವು ಸೇಲ್ ಮಾಡ್ಲಿಕ್ಕೆ ಹೋಗ್ತೀವಿ. ಆ ಸೇಲ್ ಮಾಡುವಂತಹ ಅಮೌಂಟ್ ಅನ್ನ ನಾವು ತಗೋಬೇಕು. ಬಂದಂತಹ ವ್ಯಾಲ್ಯೂಗೆ ರಿಟರ್ನ್ ಡೌನ್ ವ್ಯಾಲ್ಯೂ ಬಿಫೋರ್ ಡೆಪ್ರಿಸಿಯೇಷನ್ ಅಂತ ಕರಿತೀವಿ. ಬಿಫೋರ್ ಡೆಪ್ರಿಸಿಯೇಷನ್ ಅಂತ ಕರೀತಾರ. ಸೊ ಫಸ್ಟಿಗೆ ರಿಟರ್ನ್ ಡೌನ್ ವ್ಯಾಲ್ಯೂ ಆನ್ 1/4/2000 ಫಾರ್ ಎಕ್ಸಾಂಪಲ್ 2024 ಅಂತ ತಗೋಬೇಕು. ಆಮೇಲೆ ಪರ್ಚೇಸ್ ಮಾಡಿದಂತಹ ಹೊಸ ಅಸೆಟ್ ಏನ್ ಪರ್ಚೇಸ್ ಮಾಡಿರ್ತಾರ ಅದನ್ನ ಆಡ್ ಮಾಡಬೇಕು. ತದನಂತರ ಬಂದಂತಹ ವ್ಯಾಲ್ಯೂ ಅಲ್ಲಿ ಲೆಸ್ ಸೇಲ್ಸ್ ಪ್ರೊಸೀಡ್ಸ್, ಅಲ್ಲಿ ನಮಗೆ ಇನ್ಫಾರ್ಮೇಶನ್ ಕೊಟ್ಟಿರ್ತಾರ ಯಾವುದೋ ಒಂದು ಅಸೆಟ್ ಅನ್ನ ಸೇಲ್ ಮಾಡ್ತೀವಿ ಅಂತ ಹೇಳಿ, ಆ ಸೇಲ್ಸ್ ಪ್ರೊಸೀಡ್ಸ್ ಅಮೌಂಟ್ ಅನ್ನ ಡಿಡಕ್ಟ್ ಮಾಡಿದ್ರೆ ನಮಗೆ ರಿಟರ್ನ್ ಡೌನ್ ವ್ಯಾಲ್ಯೂ ಬಿಫೋರ್ ಡೆಪ್ರಿಸಿಯೇಷನ್ ಅಮೌಂಟ್ ಸಿಗ್ತದ. ಬಂದಂತ ವ್ಯಾಲ್ಯೂ ಅಲ್ಲಿ ಲೆಸ್ ರೇಟ್ ಆಫ್ ಡೆಪ್ರಿಸಿಯೇಷನ್ ರೇಟ್ ಆಫ್ ಡೆಪ್ರಿಸಿಯೇಷನ್ ಅನ್ನ ಕ್ಯಾಲ್ಕುಲೇಷನ್ ಮಾಡ್ಲಿಕ್ಕೆ ಎರಡು ಮೆಥಡ್ಗಳಿದಾವೆ, ಎರಡು ಕಂಟೆಂಟ್ ಕೊಟ್ಟಿರ್ತಾರೆ ನಿಮಗೆ. ನಾರ್ಮಲ್ ಡೆಪ್ರಿಸಿಯೇಷನ್ ಅಂಡ್ ಎಡಿಷನಲ್ ಡೆಪ್ರಿಸಿಯೇಷನ್. ನಾರ್ಮಲ್ ಡೆಪ್ರಿಸಿಯೇಷನ್ ಕ್ಯಾಲ್ಕುಲೇಷನ್ ಮಾಡಬೇಕು, ನೆಕ್ಸ್ಟ್ ಎಡಿಷನಲ್ ಡೆಪ್ರಿಸಿಯೇಷನ್ ಕ್ಯಾಲ್ಕುಲೇಷನ್ ಮಾಡಬೇಕು. ಸೊ ಬಂದಂತಹ ವ್ಯಾಲ್ಯೂವನ್ನ ಅಂದ್ರೆ ಇವೆರಡು ಡೆಪ್ರಿಸಿಯೇಷನ್ ಅಮೌಂಟ್ ಅನ್ನ ಟೋಟಲ್ ಮಾಡಿ ಔಟರ್ ಕಾಲಮ್ ಅಂದ್ರೆ ಡೆಪ್ರಿಸಿಯೇಷನ್ ಕಾಲಮ್ ಅಲ್ಲಿ ಹಾಕೋಬೇಕು. ಹಾಗೇನೆ ರಿಟರ್ನ್ ಡೌನ್ ವ್ಯಾಲ್ಯೂ ಬಿಫೋರ್ ಡೆಪ್ರಿಸಿಯೇಷನ್ ಅಮೌಂಟ್ ಅಲ್ಲಿ ಡೆಪ್ರಿಸಿಯೇಷನ್ ಅಮೌಂಟ್ ಅನ್ನ ಲೆಸ್ ಮಾಡಿದ್ರೆ ನಮಗೆ ಉಳಿಯೋ ಅಂತ ಅಮೌಂಟ್ ರಿಟರ್ನ್ ಡೌನ್ ವ್ಯಾಲ್ಯೂ ಆನ್ 31/3 ಅಂದ್ರೆ ಕ್ಲೋಸಿಂಗ್ ಬ್ಯಾಲೆನ್ಸ್ ಉಳಿತದ. ಇದು ಡೆಪ್ರಿಸಿಯೇಷನ್ ಅನ್ನ ಕ್ಯಾಲ್ಕುಲೇಷನ್ ಮಾಡಲಿಕ್ಕೆ ಇರುವಂತಹ ಸಿಂಪಲ್ ಫಾರ್ಮ್ಯಾಟ್. ಸಪೋಸ್ ಒನ್ ಬ್ಲಾಕ್ ಆಫ್ ಅಸೆಟ್ ಕೇಳಿದ್ರೆ ಒನ್ ಬ್ಲಾಕ್ ಇಷ್ಟೇ ಇನ್ಫಾರ್ಮೇಶನ್ ಬರ್ತದ. ಸಪೋಸ್ ಏನಾದ್ರೂ 1, 2, 3 ಈ 3-4 ಬ್ಲಾಕ್ ಗಳನ್ನ ಕೇಳಿದ್ರೆ ಒಂದೊಂದೇ ಬ್ಲಾಕಿನ ಕ್ಯಾಲ್ಕುಲೇಷನ್ ಮಾಡ್ತಾ ಬರಬೇಕು. ಆದ್ರೆ ಇಷ್ಟು ಕಂಟೆಂಟ್ ಒಂದೇ ಫಾರ್ಮ್ಯಾಟ್ ಒಳಗಡೆ ಇರಬೇಕು. ಲಾಸ್ಟಿಗೆ ಟೋಟಲ್ ಡೆಪ್ರಿಸಿಯೇಷನ್ ಎಷ್ಟಾಯ್ತು ಅನ್ನೋದನ್ನ ಕ್ಯಾಲ್ಕುಲೇಷನ್ ಮಾಡ್ಲಿಕ್ಕೆ ಈಸಿ ಆಗ್ತದ. ಇನ್ನು ನೆಕ್ಸ್ಟ್ ಈ ಒಂದು ಪ್ರಕ್ರಿಯೆ ಒಳಗಡೆ ಪ್ರೊಸೆಸ್ ಅಲ್ಲಿ ಡೆಪ್ರಿಸಿಯೇಷನ್ ಅನ್ನ ಕ್ಯಾಲ್ಕುಲೇಷನ್ ಮಾಡ್ಲಿಕ್ಕೆ ಒಂದು ರೂಲ್ ಅದ. ಏನಪ್ಪಾ ರೂಲ್ ಅಂತಂದ್ರೆ, ಆಸ್ ಪರ್ ದ ಇನ್ಕಮ್ ಟ್ಯಾಕ್ಸ್ ಆಕ್ಟ್ 1961 ಸೆಕ್ಷನ್ 32 ವೈಸ್ ಯಾವುದೇ ಒಂದು ಅಸೆಟ್ ಅನ್ನ ಪರ್ಚೇಸ್ ಮಾಡಿದ ಆದ್ಮೇಲೆ ಅದನ್ನ ಎಷ್ಟು ದಿನ ಯೂಸ್ ಮಾಡಿರಬೇಕು ಅನ್ನುವಂತ ಒಂದು ರೂಲ್ ಅದ. ಅಂದ್ರೆ ಪರ್ಚೇಸ್ ಡೇಟ್ ಇಂದ ಹಿಡಿದು ಸೆಲ್ಲಿಂಗ್ ಡೇಟ್ ವರೆಗೂ ಅಥವಾ ಓಪನಿಂಗ್ ಡೇಟ್ ಇಂದ ಹಿಡಿದು ಕ್ಲೋಸಿಂಗ್ ಡೇಟ್ ವರೆಗೂ ಅದು ಎಷ್ಟು ದಿನ ನಮ್ಮ ಕಡೆ ಅದ, ಎಷ್ಟು ದಿನ ಅದನ್ನ ಯೂಸ್ ಮಾಡಿದೀವಿ, ಯೂಸೇಜ್ ಎಷ್ಟು ದಿನ ಆಗೈತೆ ಅನ್ನೋದ್ರ ಬಗ್ಗೆ ಕಾನ್ಸಂಟ್ರೇಷನ್ ಮಾಡಬೇಕು. ಸಪೋಸ್ ಯಾವುದೋ ಒಂದು ಅಸೆಟ್ ಅನ್ನ ಪರ್ಚೇಸ್ ಮಾಡಿರ್ತೀವಿ, ಪರ್ಚೇಸ್ ಮಾಡಿ ಸೇಲ್ ಮಾಡುವಾಗ ಆ ಅಸೆಟ್ 180 ದಿನಗಳಿಗಿಂತ ಹೆಚ್ಚು, ಮೋರ್ ದ್ಯಾನ್ 180 ಡೇಸ್ ಆರ್ ಮೋರ್, 180 ದಿನಗಳಿಗಿಂತ ಹೆಚ್ಚಿಗೆ ಏನಾದ್ರೂ ಯೂಸೇಜ್ ಆಗಿದ್ರೆ 100% ಡೆಪ್ರಿಸಿಯೇಷನ್ ಅನ್ನ ಅಪ್ಲೈ ಮಾಡಬೇಕು. ಸಪೋಸ್ ಅದೇ ಅಸೆಟ್ 180 ದಿನಕ್ಕಿಂತ ಕಡಿಮೆ ಯೂಸ್ ಮಾಡಿದ್ರೆ ಅಲ್ಲಿ 50% ಡೆಪ್ರಿಸಿಯೇಷನ್ ಅನ್ನ ಅಪ್ಲೈ ಮಾಡಬೇಕು. ಫಾರ್ ಎಕ್ಸಾಂಪಲ್ ಒಂದು ಅಮೌಂಟ್ ಕೊಟ್ಟಿರ್ತಾರ 1 lakh rupees, 15% ಡೆಪ್ರಿಸಿಯೇಷನ್ ಅಂತ ಕೊಟ್ರೆ ಈ ಅಸೆಟ್ ಅನ್ನ ಯೂಸ್ ಮಾಡಿರೋದು 180 ದಿನಕ್ಕಿಂತ ಜಾಸ್ತಿ ಇದ್ರೆ, ಹೆಚ್ಚಿಗೆ ಇದ್ರೆ ಆ ಅಮೌಂಟ್ ಆಫ್ ಡೆಪ್ರಿಸಿಯೇಷನ್ ಫುಲ್ ತಗೋಬೇಕು. ದಟ್ ಮೀನ್ಸ್ 100% ಫುಲ್ ತಗೋಬೇಕು. ಸಪೋಸ್ ಇದೇ ಅಸೆಟ್ ಅನ್ನ 180 ದಿನಕ್ಕಿಂತ ಕಡಿಮೆ ಯೂಸ್ ಮಾಡಿದ್ರೆ 50% ಆಫ್ ದ ಡೆಪ್ರಿಸಿಯೇಷನ್ ಅಂದ್ರೆ 15% ಏನ್ ಜಾಸ್ತಿ ಡೆಪ್ರಿಸಿಯೇಷನ್ ಕೊಟ್ಟಿದಾರ ಅದ್ರ ಹಾಫ್ ಅಂದ್ರೆ 7.5% ಆದ್ರೂ ಮಾಡ್ಬೋದು. ಅಥವಾ ನೀವು 1 lakh into 15 divided by 100 into 1 divided by 2 ಅಂತೇಳಿ ಕ್ಯಾಲ್ಕುಲೇಷನ್ ಮಾಡಬಹುದು. ಅಂದ್ರೆ 50% ಮಾತ್ರ ಅಪ್ಲಿಕೇಬಲ್ ಆಗ್ತದೆ. ಇನ್ನೂ ಒಂದು ರೂಲ್ ಏನೈತಿ ಅಂತಂದ್ರೆ, ನಾವು ಸಾಮಾನ್ಯವಾಗಿ ರಿಟರ್ನ್ ಡೌನ್ ವ್ಯಾಲ್ಯೂ ಬಿಫೋರ್ ಡೆಪ್ರಿಸಿಯೇಷನ್ ಕ್ಯಾಲ್ಕುಲೇಷನ್ ಮಾಡ್ತೀವಿ. ಅಂದ್ರೆ ಇದ್ರ ಮೇಲೆ ಡೆಪ್ರಿಸಿಯೇಷನ್ ಅನ್ನು ನಾವು ಕ್ಯಾಲ್ಕುಲೇಷನ್ ಮಾಡಬೇಕು. ಯಾವುದು? ನಾರ್ಮಲ್. ಯಾವಾಗಂದ್ರೆ ಆ ಅಸೆಟ್ ಅನ್ನ ಯೂಸ್ ಮಾಡಿ 180 ದಿನಕ್ಕಿಂತ ಜಾಸ್ತಿ ಆಗಿರಬೇಕು. 180 ದಿನಕ್ಕಿಂತ ಜಾಸ್ತಿ ಆ ಒಂದು ಅಸೆಟ್ ಯೂಸ್ ಆಗಿತ್ತು ಅಂತಂದ್ರೆ
ಇಲ್ಲಿರುವಂತಹ ರಿಟರ್ನ್ ಡೌನ್ ವ್ಯಾಲ್ಯೂ ಮೇಲೆ ನಾರ್ಮಲ್ ಡೆಪ್ರಿಸಿಯೇಷನ್ ಅನ್ನ ಕ್ಯಾಲ್ಕುಲೇಷನ್ ಮಾಡ್ತೀವಿ. ಇದು ಒಂದು ಪ್ರೊಸೀಜರ್. ಸಪೋಸ್ ಅದೇ ಅಸೆಟ್ ಅನ್ನ 180 ದಿನಕ್ಕಿಂತ ಕಡಿಮೆ ಯೂಸ್ ಮಾಡಿದ್ರೆ 180 ದಿನಕ್ಕಿಂತ ಕಡಿಮೆ ಯೂಸ್ ಮಾಡಿದ್ರೆ ಈ ರಿಟರ್ನ್ ಡೌನ್ ವ್ಯಾಲ್ಯೂನಲ್ಲಿ ಪರ್ಚೇಸ್ ಅಮೌಂಟ್ ಅನ್ನ ಡಿಡಕ್ಟ್ ಮಾಡಬೇಕು. ಫಸ್ಟ್ ಪರ್ಚೇಸ್ ಅಮೌಂಟ್ ಅನ್ನ ಡಿಡಕ್ಟ್ ಮಾಡಬೇಕು. ಬಂದಂತಹ ವ್ಯಾಲ್ಯೂಗೆ ನಾರ್ಮಲ್ ಡೆಪ್ರಿಸಿಯೇಷನ್ ಅಪ್ಲೈ ಮಾಡಬೇಕು. ದೆನ್ ನೆಕ್ಸ್ಟ್ ಈ ಪರ್ಚೇಸ್ ಅಮೌಂಟ್ ಮೇಲೆ 0.5% ಅನ್ನ ಕ್ಯಾಲ್ಕುಲೇಷನ್ ಮಾಡಬೇಕು. ಜೊತೆಗೆ ಎಡಿಷನಲ್ ಡೆಪ್ರಿಸಿಯೇಷನ್ ಅವರೇ ಕೊಟ್ಟಿರ್ತಾರ, ಆ ಎಡಿಷನಲ್ ಡೆಪ್ರಿಸಿಯೇಷನ್ ಅನ್ನ ನಾವು ಅಪ್ಲೈ ಮಾಡಿ ಕ್ಯಾಲ್ಕುಲೇಷನ್ ಮಾಡಬೇಕು. ಅಗೇನ್ ಈ ಎಡಿಷನಲ್ ಡೆಪ್ರಿಸಿಯೇಷನ್ ಕ್ಯಾಲ್ಕುಲೇಷನ್ ಮಾಡುವಾಗಲೂ ಕೂಡ ಇವೆರಡು ಕಂಡೀಷನ್ ಅಪ್ಲೈ ಆಗ್ತಾವು. ಇದು ಡೆಪ್ರಿಸಿಯೇಷನ್ ಕ್ಯಾಲ್ಕುಲೇಷನ್ ಮಾಡಲಿಕ್ಕೆ ಇರುವಂತಹ ಸಿಂಪಲ್ ಪ್ರೊಸೀಜರ್. ನೀವು ಒಂದು ಫೋಕಸ್ ಏನ್ ಮಾಡಬೇಕು ಅಂತಂದ್ರೆ ಈ ಒಂದು ಫಾರ್ಮ್ಯಾಟ್ ಅನ್ನ ಪರ್ಫೆಕ್ಟ್ ಮಾಡಬೇಕು. ಏನಪ್ಪ ಫಾರ್ಮ್ಯಾಟ್ ಒಳಗಡೆ ಇರೋದು? ಫಸ್ಟಿಗೆ ರಿಟರ್ನ್ ಡೌನ್ ವ್ಯಾಲ್ಯೂ ಆನ್ ಓಪನಿಂಗ್ ಡೇಟ್ ಎಲ್ಲೈತೆ ಅದನ್ನು ಚೆಕ್ ಮಾಡ್ಕೋಬೇಕು, ಬರ್ಕೊಳ್ಬೇಕು. ಆಡ್ ಎನಿ ಪರ್ಚೇಸಸ್ ಆರ್ ಎನಿ ಎಡಿಷನ್ಸ್ ಇದ್ರೆ ಅದನ್ನ ತಗೊಳ್ಬೇಕು, ಆಡ್ ಮಾಡ್ಕೋಬೇಕು. ಬಂದಂತ ವ್ಯಾಲ್ಯೂನಲ್ಲಿ ಸೇಲ್ಸ್ ಪ್ರೊಸೀಡ್ಸ್ ಅನ್ನ ಡಿಡಕ್ಟ್ ಮಾಡಬೇಕು. ಅವಾಗ ನಿಮಗೆ ಬಿಫೋರ್ ಡೆಪ್ರಿಸಿಯೇಷನ್ ರಿಟರ್ನ್ ಡೌನ್ ವ್ಯಾಲ್ಯೂ ಸಿಗ್ತದ. ಇಟ್ ಈಸ್ ನಾಟ್ ಅ ಕ್ಲೋಸಿಂಗ್ ರಿಟರ್ನ್ ಡೌನ್ ವ್ಯಾಲ್ಯೂ, ಇಟ್ ಈಸ್ ಅನ್ ರಿಟರ್ನ್ ಡೌನ್ ವ್ಯಾಲ್ಯೂ ಅಮೌಂಟ್ ಬಿಫೋರ್ ಡೆಪ್ರಿಸಿಯೇಷನ್. ಇಲ್ಲಿಗೆ ನಿಮ್ಮ ಹಾಫ್ ವರ್ಕ್ ಮುಗೀತದ. ನೆಕ್ಸ್ಟ್ ಏನ್ ಮಾಡ್ಬೇಕಂತಂದ್ರೆ ರೇಟ್ ಆಫ್ ಡೆಪ್ರಿಸಿಯೇಷನ್ ಅನ್ನ ಅಪ್ಲೈ ಮಾಡಬೇಕು. ಅಪ್ಲೈ ಮಾಡುವಾಗ ಫಸ್ಟ್ ನಾರ್ಮಲ್ ಡೆಪ್ರಿಸಿಯೇಷನ್ ಬರ್ತದ, ಅದಾದ ನಂತರ ಅಡಿಷನಲ್ ಡೆಪ್ರಿಸಿಯೇಷನ್ ಬರ್ತದ. ಈ ನಾರ್ಮಲ್ ಡೆಪ್ರಿಸಿಯೇಷನ್ ಅಡಿಷನಲ್ ಡೆಪ್ರಿಸಿಯೇಷನ್ ಕ್ಯಾಲ್ಕುಲೇಷನ್ ಮಾಡುವಾಗ 180 ಡೇಸ್ ಆರ್ ಮೋರ್ ಆರ್ ಲೆಸ್ ಅದನ್ನ ಕಂಡೀಷನ್ಸ್ ಅನ್ನ ಅಬ್ಸರ್ವ್ ಮಾಡಿಟ್ಕೊಂಡು ನೆಕ್ಸ್ಟ್ ನಾವು ಕ್ಯಾಲ್ಕುಲೇಷನ್ ಮಾಡಬೇಕು. ಬಂದಂತ ವ್ಯಾಲ್ಯೂ ಏನ್ ಡೆಪ್ರಿಸಿಯೇಷನ್ ಕ್ಯಾಲ್ಕುಲೇಷನ್ ಮಾಡಿ ಬರುವಂತ ಅಮೌಂಟಿಗೆ ರಿಟರ್ನ್ ಡೌನ್ ವ್ಯಾಲ್ಯೂ ಆಫ್ಟರ್ ಡೆಪ್ರಿಸಿಯೇಷನ್ ಆರ್ ರಿಟರ್ನ್ ಡೌನ್ ವ್ಯಾಲ್ಯೂ ಆನ್ 31/3/2024 or 25 ಈ ರೀತಿ ನಾವು ಕರಿಬಹುದು. ಇದು ಡೆಪ್ರಿಸಿಯೇಷನ್ ಕ್ಯಾಲ್ಕುಲೇಷನ್ ಮಾಡಲಿಕ್ಕೆ ಇರುವಂತಹ ಒಂದು ಪ್ರೊಸೀಜರ್. ಇಲ್ಲಿ 2 ಮಾರ್ಕ್ಸಿಗೆ ಒಂದು ಕ್ವಶನ್, 5 ಮಾರ್ಕ್ಸಿಗೆ ಒಂದು ಕ್ವಶನ್, ಅಗೇನ್ 10 ಮಾರ್ಕ್ಸಿಗೆ ಒಂದು ಕ್ವಶನ್. ದಟ್ ಮೀನ್ಸ್ 2, 5, 10 ಟೋಟಲ್ 17 ಮಾರ್ಕ್ಸ್ ಈ ಒಂದು ಚಾಪ್ಟರ್ ಒಳಗಡೆ ಇರ್ತದ. ಆ ಒಂದು ಚಾಪ್ಟರ್ ಒಳಗಡೆ ಬರುವಂತಹ 17 ಮಾರ್ಕ್ಸ್ ಅನ್ನ ನಾವು ತಗೊಳ್ಬೇಕಾದ್ರೆ ಈ ಫಾರ್ಮ್ಯಾಟ್ ಮತ್ತು ಕಂಡೀಷನ್ಸ್ ಬಗ್ಗೆ ನಮಗೆ ಗೊತ್ತಿರಬೇಕು. ಸೊ ನೆಕ್ಸ್ಟ್ ವಿಡಿಯೋದೊಳಗಡೆ ಈ ಫಾರ್ಮ್ಯಾಟ್ ತಕ್ಕನಾಗಿ ಡೆಪ್ರಿಸಿಯೇಷನ್ ಅನ್ನ ಯಾವ ರೀತಿ ಕ್ಯಾಲ್ಕುಲೇಷನ್ ಮಾಡಬೇಕು ಅನ್ನೋದನ್ನ 2024 ಅಲ್ಲಿ 10 ಮಾರ್ಕ್ಸ್ಗೆ ಕೇಳಿದಂತಹ ಪ್ರಶ್ನೆಯನ್ನು ಇಟ್ಕೊಂಡು ನಿಮ್ಮ ಮುಂದಿನ ವಿಡಿಯೋದೊಳಗಡೆ ನಾನು ಸಿಗ್ತೀನಿ ಅಂತ ಹೇಳ್ತಾ ತಮ್ಮೆಲ್ಲರೂ ಕೂಡ ಶುಭವಾಗಲಿ. ಧನ್ಯವಾದಗಳು.